ನಮಸ್ಕಾರ, ಇದು ಕೆಇಕೆ ನ್ಯೂಸ್. ದೇಶ ಮತ್ತು ರಾಜ್ಯದ ತಾಜಾ ಸುದ್ದಿಗಳೊಂದಿಗೆ ನಾನು ಜ್ಯೋತಿ. ಇದೀಗ ಮುಖ್ಯ ಸುದ್ದಿಗಳು. ಗೋಗಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯದ ಮಾದರಿ. ಪೊಲೀಸ್ ಪಾಟೀಲ್ ಮಲ್ಲನಗೌಡರಿಂದ ಇಫ್ತಾರ್ ಊಟ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಅದ್ಭುತ ದೃಶ್ಯ ಕಂಡುಬಂದಿದೆ. ಹಜರತ್ ಸೈಯದ್ ಶಾ ಕಲಿಮುಲ್ಲಾ ಹುಸೇನಿ, ಜೈದಿ ಸಜ್ಜಾದ ನಶೀನ್ ಬಾರ್ಗಾ ಎ ಜಲಾಲಿಯಾ, ಗೋಗಿ ಶರೀಫ್ ಇವರ ನೇತೃತ್ವದಲ್ಲಿ ರಂಜಾನ್ ಮಾಸದ ಪವಿತ್ರ ಸಂದರ್ಭದಲ್ಲಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರು ಇಫ್ತಾರ್ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಸಮುದಾಯದ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿದರು. ಈ ಇಫ್ತಾರ್ ಕೂಟದಲ್ಲಿ ಗ್ರಾಮದಲ್ಲಿನ ಮುಸ್ಲಿಂ ಸಹೋದರರು ಉಪವಾಸ ಮುರಿದು ಪ್ರಾರ್ಥನೆ ಸಲ್ಲಿಸಿದ ನಂತರ ಎಲ್ಲರೂ ಸೇರಿ ಇಫ್ತಾರ್ ಊಟದಲ್ಲಿ ಭಾಗವಹಿಸಿದರು. ವಿಶೇಷವೆಂದರೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯರು, ಯುವಕರು ಮತ್ತು ಗ್ರಾಮಸ್ಥರು ಸಂತೋಷದಿಂದ ಭಾಗವಹಿಸಿ ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರಿದರು. ಗ್ರಾಮದ ಪೊಲೀಸ್ ಪಾಟೀಲ್ ಮಲ್ಲನಗೌಡ ಅವರ ಈ ಪ್ರಯತ್ನವನ್ನು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಧರ್ಮ ಬೇರೆ ಬೇರೆ ಆದರೂ ನಾವು ಎಲ್ಲರೂ ಒಂದೇ ಕುಟುಂಬದವರು ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ನೀಡಿತು ಎಂದು ಹಲವರು ಅಭಿಪ್ರಾಯಪಟ್ಟರು. ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವುದರಿಂದ ಸಮಾಜದಲ್ಲಿ ಐಕ್ಯತೆ, ಸಹೋದರತ್ವ ಮತ್ತು ಪರಸ್ಪರ ಗೌರವ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳಿದರು. ಗೋಗಿ ಗ್ರಾಮವು ಇಂತಹ ಕಾರ್ಯಕ್ರಮಗಳ ಮೂಲಕ ಹಿಂದೂ ಮುಸ್ಲಿಂ ಬಾಂಧವ್ಯದ ಮಾದರಿಯಾಗಿ ಹೊರಹೊಮ್ಮಿದೆ. ರಂಜಾನ್ ಮಾಸದ ಪವಿತ್ರ ಸಂದರ್ಭದಲ್ಲಿ ನಡೆದ ಈ ಇಫ್ತಾರ್ ಕೂಟವು ಗ್ರಾಮದಲ್ಲಿ ಸೌಹಾರ್ದತೆ, ಸಹಬಾಳ್ವೆ ಮತ್ತು ಪ್ರೀತಿ ಎಂಬ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸಿತು.